ರಿಲಯನ್ಸ್ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಅನಂತ್ ಅಂಬಾನಿ 31ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಬಡವರು, ಅನಾಥರು, ನೊಂದ ಪ್ರಾಣಿಗಳಿಗೆ ಅನಂತ್ ಅಂಬಾನಿ ಕೊಟ್ಟಂತಹ ಕೊಡುಗೆಗಳು ಅಪಾರ. ಹೀಗಾಗಿಯೇ ದೇಶದುದ್ದಗಲಕ್ಕೂ ಅನಂತ್ ಹೆಸರಿನಲ್ಲಿ ಪೂಜೆ ಪುನಸ್ಕಾರ, ಸೇವಾ ಕೈಂಕರ್ಯಗಳು ನಡೆಯಿತು. ಅಷ್ಟೇ ಅಲ್ಲ, ಬಾಲಿವುಡ್ ತಾರೆಯರೆಲ್ಲ ಸೇರಿ ಅನಂತ್ ಅಂಬಾನಿ ಬರ್ತ್ಡೇ ಆಚರಿಸಿದ್ದಾರೆ. ಅನಂತ್ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರೀಸ್ ಕಾರ್ಯನಿರ್ವಾಹಕ ನಿರ್ದೇಶಕ. ಸ್ವಚ್ಛ ಮನಸ್ಸಿನ ಧೀಮಂತ ವ್ಯಕ್ತಿತ್ವ. ಬಡವರು, ಅನಾಥರು, ಕಷ್ಟದಲ್ಲಿದ್ದವರಿಗೆ ಮಿಡಿಯುವ ಮನ. ದಾನ ಧರ್ಮಕ್ಕೆ ಎತ್ತಿದ ಕೈ. ಇವರಿಗೆ ಇವತ್ತು 31ನೇ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಇಡೀ ದೇಶಾದ್ಯಂತ ಈ ಸಂಭ್ರಮವನ್ನ ಹಬ್ಬದ ರೀತಿ ಆಚರಿಸಲಾಗಿದೆ. ದೇಶಾದ್ಯಂತ ನೂರಾರು ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ, ಅನಾಥಾಶ್ರಮಗಳಲ್ಲಿ ಸೇವಾ ಕೈಂಕರ್ಯ, ಬಡ ಮಕ್ಕಳಿಗೆ ವಿವಿಧ ಸವಲತ್ತು ವಿತರಣೆ, ಹೀಗೆ ನೂರಾರು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅನಂತ್ ಅಂಬಾನಿ ಅವರಿಗೆ ಮೂಕ ಪ್ರಾಣಿಗಳು ಅಂದರೆ ಸಮುದ್ರದಷ್ಟು ಪ್ರೀತಿ. ಅದಕ್ಕಾಗಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ವಂತಾರಾ ಎಂಬ ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರವಾದ ಪ್ರಾಣಿ ಪ್ರಪಂಚವನ್ನ ನಿರ್ಮಿಸಿ ಪೋಷಿಸುತ್ತಿದ್ದಾರೆ. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ರಾಜಸ್ಥಾನದ ರಾಜಧಾನಿ ಜೈಪುರದ ಹೊರವಲಯದ ಹಾತಿಗಾಂವ್ನಲ್ಲಿ 100ಕ್ಕೂ ಹೆಚ್ಚು ಆನೆಗಳು ಸಂಭ್ರಮದಲ್ಲಿ ಮಿಂದೆದ್ದವು. ಹಾತಿ ಬಾಬು, ಹಾತಿನಿ ಪುಷ್ಪ, ಹಾತಿನಿ ಚಂದ ಎಂಬ ಆನೆಗಳು ತಮ್ಮ ಸೊಂಡಿಲುಗಳನ್ನು ಬಳಸಿ ಕೇಕ್ ಕತ್ತರಿಸುವ ಮೂಲಕ ಅನಂತ್ ಅಂಬಾನಿಯವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಯಿತು. ಈ ವೇಳೆ ಆನೆಗಳಿಗಾಗಿ ಬಾಳೆಹಣ್ಣು, ಸೇಬು, ಕಲ್ಲಂಗಡಿ, ಕಬ್ಬು, ಬೆಲ್ಲ, ಹಸಿರು ಮೇವು ಹಾಗೆ ಪಪ್ಪಾಯಿ, ಕಿತ್ತಳೆ ಮತ್ತು ಇತರ ಹಣ್ಣುಗಳನ್ನು ಒಳಗೊಂಡ ಸುಮಾರು 3000 ಕೆಜಿ ತೂಕದ ಹಣ್ಣಿನ ಬಫೆ ಏರ್ಪಡಿಸಲಾಗಿತ್ತು. ಈ ವೇಳೆ ಪ್ರಾಣಿಗಳನ್ನ ನೋಡಿಕೊಳ್ಳುವ ಮಾವುತರಿಗೆ ಪಡಿತರ ಕಿಟ್ಗಳು ಹಾಗೂ ಇತರ ಉಪಯುಕ್ತ ವಸ್ತುಗಳನ್ನ ನೀಡಿ ಗೌರವಿಸಲಾಯಿತು. ಹೈದರಾಬಾದ್ನಲ್ಲಿ ಅನಂತ್ ಅಂಬಾನಿಯವರ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲಾಗಿದೆ. ಇಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಬಡ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಿಲಯನ್ಸ್ ಫೌಂಡೇಶನ್ ಆರ್ಥಿಕ ಬೆಂಬಲದೊಂದಿಗೆ ಮನ್ನಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 1,07,000 ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಆಹಾರ ವಿತರಣೆ ಮಾಡಲಾಯಿತು. ಒಡಿಶಾದ ಭುವನೇಶ್ವರದಲ್ಲಿ ಕೆಐಎಸ್ಎಸ್ ಸಂಸ್ಥೆ ಅನಂತ್ ಅಂಬಾನಿಯವರ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದೆ. ಸಾವಿರಾರು ಮಕ್ಕಳು ಅನಂತ್ ಅಂಬಾನಿ ಮತ್ತು ವಂತಾರಾ ಹೆಸರಿನ ಥೀಮ್ನೊಂದಿಗೆ ಅದ್ಭುತ ಮಾನವ ಸರಪಳಿ ರಚಿಸಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ತಮಿಳುನಾಡಿನ ಕೊಯಮತ್ತೂರಿನ ಗಂಗಾ ಸ್ಪೈನ್ ಇಂಜುರಿ ಪುನರ್ವಸತಿ ಕೇಂದ್ರದಲ್ಲಿ ಅನಂತ್ ಅಂಬಾನಿ ಜನ್ಮದಿನವನ್ನ ಆಚರಿಸಲಾಯಿತು. ಅನಂತ್ ಅಂಬಾನಿಯವರಿಗೆ ಉತ್ತಮ ಆರೋಗ್ಯ, ಉತ್ತಮ ಏಳಿಗೆ ಸಿಗಲಿ ಅಂತ ಪ್ರಾರ್ಥಿಸಿದ್ರು. ಅನಂತ್ ಅಂಬಾನಿ ಹುಟ್ಟುಹಬ್ಬ ಹಿನ್ನೆಲೆ ಮುಂಬೈನ ರಾಮೇಶ್ವರಂ ಕೆಫೆಯಲ್ಲಿ ವಿಶೇಷ ಅನ್ನಸೇವಾ ಅಭಿಯಾನ ಏರ್ಪಡಿಸಲಾಗಿತ್ತು. ಮಕ್ಕಳು, ಕೆಲಸಗಾರರು ಹಾಗೂ ಡೆಲಿವರಿ ಬಾಯ್ಗಳಿಗೆ ಉಚಿತ ಆಹಾರವನ್ನ ವಿತರಿಸಲಾಯಿತು. ಬೆಂಗಳೂರಿನಲ್ಲೂ ಅನಂತ್ ಅಂಬಾನಿಯವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ರಾಜರಾಜೇಶ್ವರಿ ದೇವಾಲಯದ ಕೈಲಾಶ ಆಶ್ರಮದಲ್ಲಿ ಅನಂತ್ ಅಂಬಾನಿ ಪರವಾಗಿ ವಿಶೇಷ ಸಂಕಲ್ಪ ಪೂಜೆ ಮಾಡಲಾಗಿದೆ. ಜಗದ್ಗುರು ಆಚಾರ್ಯ ಮಹಾಮಂಡಳೇಶ್ವರ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಅಂಬಾನಿ ಕುಟುಂಬಕ್ಕೆ ಆರೋಗ್ಯ, ಸಂಪತ್ತು ಹೆಚ್ಚಾಗಲಿ, ಸೇವಾ ಮನೋಭಾವ ಮತ್ತಷ್ಟು ಹೆಚ್ಚಾಗಲಿ, ದೇವಿಯ ಆಶೀರ್ವಾದ ಸದಾ ಕಾಲ ಅಂಬಾನಿ ಕುಟುಂಬದ ಮೇಲೆ ಇರಲಿ ಅಂತ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಆಶೀರ್ವದಿಸಿದ್ದಾರೆ. ಶ್ರೀ ಅನಂತ್ ಅಂಬಾನಿಯವರು ಇದುವರೆಗೂ ನಾವು ಅವರ ಬಗ್ಗೆ ಕೇಳಿರೋ ಸುದ್ದಿಯಲ್ಲೂ ಕೂಡ ಮಂಗಳವಾದ ಸುದ್ದಿಯೇ. ನಿರಂತರವಾಗಿ ತಮ್ಮ ತಂದೆ ತಾಯಿಗಳ ಅವರ ಸಂಕಲ್ಪವನ್ನು ನೆರವೇರಿಸಬೇಕು, ಅದಲ್ಲದೆ ಪ್ರಾಣಿಗಳ ರಕ್ಷಣೆ ಮಾಡಬೇಕು, ಪ್ರಕೃತಿಯ ಸಂರಕ್ಷಣೆ ಮಾಡಬೇಕು, ದೇವಸ್ಥಾನಗಳ ರಕ್ಷಣೆ ಮಾಡಬೇಕು ಅಂತ ಅವರ ಸಂಕಲ್ಪ ಬಹಳ ಉತ್ತಮವಾದ ಸಂಕಲ್ಪ. ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ಸಂಕಲ್ಪ. ಈ ದಿನ ಅವರ ಹುಟ್ಟಿದ ಹಬ್ಬದ ದಿವಸ ನಾವೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಜಗನ್ಮಾತೆ ಅವರಿಗೆ ಪೂರ್ಣ ಆಯುಷ್ಯವನ್ನು ಕೊಟ್ಟು ಅವರ ಆಯುಷ್ಯ ಕಾಲದಲ್ಲಿ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಈ ಲೋಕವನ್ನು ಕ್ಷೇಮವಾಗಿ ಶಾಂತಿಯುಕ್ತವಾಗಿ ಆಗುವಂತೆ ಮಾಡಲಿ.
ಗುಜರಾತ್ನ ಅಹಮದಾಬಾದ್ನ ಜಗನ್ನಾಥ ದೇವಸ್ಥಾನದಲ್ಲಿ ಅನಂತ್ ಅಂಬಾನಿಯವರ ಜನ್ಮದಿನವನ್ನ ಧಾರ್ಮಿಕ ವೈಭವದೊಂದಿಗೆ ಆಚರಿಸಲಾಯಿತು. ದೇಗುಲದ ಆಡಳಿತ ಮಂಡಳಿ ವಿಶೇಷ ಪೂಜೆ ಪುನಸ್ಕಾರವನ್ನ ಆಯೋಜಿಸಿತ್ತು. ಉತ್ತರ ಪ್ರದೇಶದ ಪ್ರತಾಪಗಢದಲ್ಲಿ ಗುಯಿಶನಾಥ ಧಾಮದಲ್ಲಿ ಅನಂತ್ ಅಂಬಾನಿ ಜನ್ಮದಿನ ಆಚರಿಸಲಾಯಿತು. ಈ ವೇಳೆ ಅನಂತ್ ಅಂಬಾನಿ ಹೆಸರಲ್ಲಿ ಹೋಮ ಹವನ ಮಾಡಲಾಯಿತು. ಕೇರಳದ ತ್ರಿಪಂಗೋಡ್ ಶಿವಕ್ಷೇತ್ರದಲ್ಲಿ ವಿಶೇಷ ಹೋಮ ಹವನ ಮಾಡಲಾಯಿತು. ಈ ಮೂಲಕ ಅನಂತ್ ಅಂಬಾನಿ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಇನ್ನು ಕೇರಳದ ಮತ್ತೊಂದು ಪ್ರಾಚೀನ ದೇಗುಲ ತಿರೂರಿನ ಮಹಾದೇವ ದೇಗುಲದಲ್ಲಿ ಅನಂತ್ ಅಂಬಾನಿ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರವನ್ನ ನಡೆಸಲಾಯಿತು. हमारे बहुत ही प्यारे बालक अनंत अंबानी का जन्मदिन है, उसको बधाई और शुभकामनाएं. ಯೋಗ ಗುರು ಬಾಬಾ ರಾಮದೇವ್ ವಿಶೇಷವಾಗಿ ಅನಂತ್ ಅಂಬಾನಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರು. ವಿಶೇಷ ಹೋಮದ ಜೊತೆಗೆ ಪ್ರವಚನ ನೀಡುತ್ತಾ ಶುಭ ಹಾರೈಸಿದ್ರು. ದೇಶಾದ್ಯಂತ ಹಲವು ಗೋಶಾಲೆಗಳಲ್ಲಿ ಇವತ್ತು ಗೋವುಗಳಿಗೆ ಹಬ್ಬದ ಸಂಭ್ರಮವಾಗಿತ್ತು. ಗೋವುಗಳಿಗಾಗಿ ಕಲ್ಲಂಗಡಿ, ಸೇಬು ಸೇರಿದ ಹಾಗೆ ಹಲವು ರೀತಿಯ ಹಣ್ಣು ಮತ್ತು ತರಕಾರಿಗಳನ್ನ ಭೂರಿ ಭೋಜನದ ರೀತಿ ಕೊಡಲಾಯಿತು. ಶಿರಡಿ ಸಾಯಿಬಾಬಾ ಸನ್ನಿಧಿಯಲ್ಲಿ ಅನಂತ್ ಅಂಬಾನಿ ಹುಟ್ಟುಹಬ್ಬದ ಪ್ರಯುಕ್ತ ಮಧ್ಯಾಹ್ನದ ಆರತಿಯ ಸಮಯದಲ್ಲಿ ಸಾಯಿಬಾಬಾರಿಗೆ ನೀಲಿ ಬಟ್ಟೆಗಳು ಮತ್ತು ಶಾಲುಗಳನ್ನು ಅರ್ಪಿಸಲಾಯಿತು. ಜೊತೆಗೆ ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮದ ಭಾಗವಾಗಿ ವಿಶೇಷ ಪ್ರಸಾದವನ್ನ ನೀಡಲಾಯಿತು. ಒಂದೆಡೆ ಸಾಮಾಜಿಕ ಕಾರ್ಯಕ್ರಮಗಳು ದೇಶದ ಮೂಲೆ ಮೂಲೆಯಲ್ಲೂ ನಡೀತಿದ್ರೆ, ಗುಜರಾತ್ನ ಜಾಮ್ನಗರದಲ್ಲಿ ಬಾಲಿವುಡ್ ಘಟಾನುಘಟಿ ನಟ ನಟಿಯರ ದಂಡೇ ನೆರೆದಿತ್ತು. ಅಂಬಾನಿ ಕುಟುಂಬದ ವಂತಾರಾ ಎಸ್ಟೇಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಟ ಶಾರುಖ್ ಖಾನ್, ಸಲ್ಮಾನ್ ಖಾನ್, ರಣವೀರ್ ಸಿಂಗ್, ಸಂಜಯ್ ದತ್, ಅನನ್ಯಾ ಪಾಂಡೆ ಸೇರಿದ ಹಾಗೆ ಅನೇಕ ತಾರೆಯರು ಭಾಗವಹಿಸಿ ಅನಂತ್ ಅಂಬಾನಿಗೆ ಶುಭ ಹಾರೈಸಿದ್ರು. ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಒಟ್ಟಾರೆ ಅನಂತ್ ಅಂಬಾನಿ ಹುಟ್ಟುಹಬ್ಬವನ್ನ ದೇಶದ ಮೂಲೆ ಮೂಲೆಗಳಲ್ಲೂ ಹಬ್ಬದಂತೆ ಆಚರಿಸಲಾಗಿದೆ. ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಹುಟ್ಟುಹಬ್ಬ ಆಚರಣೆಯಲ್ಲೂ ಆದರ್ಶ ಮೆರೆದಿದ್ದಾರೆ. ಅನಂತ್ ಅಂಬಾನಿಯವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ನೀಡಲಿ ಅನ್ನೋದೇ ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.